ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೂರನ್ ವ್ಲಾಗ್ಸ್. ಗೈಸ್, ಇವತ್ತು ನನ್ನ ಮಗನಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಬಿಕಾಸ್ ಅವನಿಗೆ ಸ್ವಲ್ಪ ಇನ್ನರ್ ವೇರ್ಸು ಮತ್ತು ಟೀ ಶರ್ಟು ಆ ಥರ ಎಲ್ಲ ಬೇಕಾಗಿತ್ತು, ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಫೈನಲಿ ಎಲ್ಲ ತೊಗೊಂಡ್ವಿ. ಅವನು ಮತ್ತು ಅವ್ರ ತಂಗಿ ಅಂತೂ ಫುಲ್ ಅದ್ರ ಮೇಲೆ ಹತ್ತಿ ಕೂತ್ಬಿಟ್ಟಿದ್ರು. ಫೈನಲಿ ತೊಗೊಂಡು ಹೊರಟ್ವಿ. ಹಾಗೆಯೇ ಸ್ವಲ್ಪ ಅವನಿಗೆ ಶೂಸ್ ಬೇಕಾಗಿತ್ತು, ಶೂಸು ಮತ್ತು ಲಂಚ್ ಬ್ಯಾಗು ಮತ್ತು ನಮಗೆ ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ಬೇಕಾಗಿತ್ತು. ಅದರಿಂದ ತೊಗೊಳ್ಳೋಣ ಅಂತ ಸ್ಲಿಪ್ಪರ್ ಅಂಗಡಿಗೆ ಬಂದ್ವಿ. ಅಲ್ಲೂ ಅಷ್ಟೇ, ಹೋಗಿದ ತಕ್ಷಣ ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ಒಂದೊಂದು ಎತ್ಕೊಂಡು ಕೂತಿದ್ರು. ಆಗಲೇ ನನಗೆ ಬೇಕು ಅಂತ ನೋಡಿದ್ವಿ. ಅವನಿಗೂ ಬ್ಲ್ಯಾಕ್ ಆ್ಯಂಡ್ ವೈಟು, ಮತ್ತು ಅಮ್ಮಗೊಂದು ಜೊತೆ ಡೈಲಿ ವೇರ್ಗೆ, ಮತ್ತು ಅಪ್ಪಗೊಂದು ಜೊತೆ ಡೈಲಿ ವೇರ್ಗೆ. ನಾನೊಂದು 2 ಜೊತೆ ತೊಗೊಂಡೆ, ಮತ್ತು ನನ್ನ ಹಸ್ಬೆಂಡ್ ಒಂದು ಜೊತೆ ತೊಗೊಂಡ್ರು. ನೋಡಿ, ನಾನು ನೋಡ್ತಾ ಇದ್ದೀನಿ ಯಾವುದು ಓಕೆ ಅಂತ. ಬಟ್ ನನಗೆ ಅವೆರಡು ಇಷ್ಟ ಆಗಲಿಲ್ಲ. ಕಲೆಕ್ಷನ್ಸ್ ಎಲ್ಲ ತುಂಬಾ ಇತ್ತು ನೋಡಿ. ಮತ್ತು ನಾನು ಒಂದು 2 ಜೊತೆ ತೊಗೊಂಡೆ. ತುಂಬಾ ಇಷ್ಟ ಆಯಿತು ನನಗೆ. ನೋಡಿ, ನಾನು ಯಾವ್ಯಾವ ಸ್ಲಿಪ್ಪರ್ಸ್ ತೊಗೊಂಡು ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ. ಇದು ನನ್ನ ಹಸ್ಬೆಂಡು, ಅವರು ಕ್ರಾಕ್ಸ್ ತೊಗೊಂಡ್ರು. ಫಸ್ಟ್ ಟೈಮ್ ಕ್ರಾಕ್ಸ್ ತೊಗೊಂಡವ್ರೆ. ನಾನು ಹೇಳಿದ್ದು ಬಿಕಾಸ್ ತುಂಬಾ ಚೆನ್ನಾಗಿತ್ತು. ಇದು ಬ್ರ್ಯಾಂಡೆಡ್ ಕೂಡ ಆಗಿತ್ತು, ಚೆನ್ನಾಗಿತ್ತು. ಅವ್ರಿಗೂ ಡೈಲಿ ಆಫೀಸ್ಗೆ ಹೋಗೋಕ್ಕೆ ಬರೋಕ್ಕೆ ಎಲ್ಲನೂ ಏನು ಅಷ್ಟೊಂದು ಕಿತ್ತೋಗಲ್ಲ, ಬಾಳಿಕೆ ಬರುತ್ತೆ ಅಂತ ಕ್ರಾಕ್ಸ್ ತೊಗೊಂಡ್ರು. ಮತ್ತು ನನ್ನ ಮಗ ಅದು ಬ್ಲ್ಯಾಕ್ ಶೂ, ಇದು ಯೂನಿಫಾರ್ಮ್ಗೆ ಬ್ಲ್ಯಾಕ್ ಶೂ. ಅದು ಅವನಿಗೂ ಅಷ್ಟೇ ಬೆಲ್ಟ್ ಏನೋ ತೊಗೊಟ್ಟಿದ್ದೀನಿ. ಆ್ಯಂಡ್ ನಾನು ಇದೊಂದು ಜೊತೆ ತೊಗೊಂಡೆ ಗೈಸ್. ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ನನ್ನ ಕಾಲಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದ್ದರಿಂದ ಇದೊಂದು ಜೊತೆ ತೊಗೊಂಡೆ. ಆ್ಯಂಡ್ ನನ್ನ ಮಗಳಿಗೆ, ಅವಳು ಡೈಲಿ ವೇರ್ಗಂತ ಅವಳೇ ತೊಗೊಂಡ್ಲದು. ಅವಳ ಹತ್ರ ತುಂಬಾ ಕಲೆಕ್ಷನ್ಸ್ ಐತೆ. ಅವನ ಹತ್ರನೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಐತೆ. ಬಟ್ ಅವರು ಯಾರಾದರೂ ಸ್ಲಿಪ್ಪರ್ ತೊಗೊತಾ ಇರ್ತಾರೆ ಗೈಸ್. ಆ್ಯಂಡ್ ಅದು ಪರ್ಪಲ್ ಕಲರ್ ಒಂದು ಜೊತೆ ತೊಗೊಂಡೆ. ಅದು ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ಅದೊಂದು ಜೊತೆ ತೊಗೊಂಡೆ. ಆ್ಯಂಡ್ ಹಾಗೆಯೇ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ತರಕಾರಿ ಎಲ್ಲ ಶಾಪ್ ಮಾಡೋಣ ಅಂತ ಬಂದೆ, ತೊಗೊಂಡೋಗೋಣ ಅಂತ. ಬಿಕಾಸ್ ಅವನಿಗೆ ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿಕೊಡ್ಬೇಕು. ಆ್ಯಂಡ್ ಮನೆಯಲ್ಲೂ ಮುದ್ದೆ ಸಾಂಬಾರು ಮಾಡಬೇಕು. 2 ಅಡುಗೆ ಮಾಡಬೇಕು ನಾನೀಗ. ಓಕೆ, ಪರವಾಗಿಲ್ಲ. ಅವನಿಗೆ ಎಲ್ಲ ಬಾಕ್ಸ್ಗೆ ಎಲ್ಲ ಬೇಕಲ್ಲ, ಏನೇನು ಬೇಕು, ಏನೇನು ವೆಜಿಟೇಬಲ್ಸ್ ಬೇಕು, ಅವನು ಏನೇನು ತಿಂತಾನೆ ಅದನ್ನೆಲ್ಲ ನೋಡಿಕೊಂಡು, ಮತ್ತು ಸಾಂಬಾರಿಗೆಲ್ಲ ಏನೇನು ತರಕಾರಿ ಬೇಕು ಅಂತೆಲ್ಲ ನೋಡಿಕೊಂಡು ತೊಗೊಂಡೆ ಗೈಸ್. ಕ್ಯಾರೆಟು, ಬೀನ್ಸು ನಾನು ತೋರಿಸ್ತೀನಿ ಲಾಸ್ಟಲ್ಲಿ ನಾನು ಏನೇನು ತೊಗೊಂಡೆ ಅಂತ. ಒಂದಿನ ಪಲಾವ್, ಒಂದಿನ ಟೊಮೆಟೊ ಬಾತು, ಮತ್ತು ನುಗ್ಗೆಕಾಯಿ ಸಾಂಬಾರು, ಹೂಕೋಸು ಸಾಂಬಾರು, ಆ ಥರ ಏನೇನು ಇದೆಯೋ ಅದೆಲ್ಲ ಸ್ವಲ್ಪ ತೊಗೊಂಡೆ. ಫೈನಲಿ ಎಲ್ಲನೂ ತೊಗೊಂಡು ಬಂದೆ ನೋಡಿ. ಕ್ಯಾರೆಟು, ಬೀನ್ಸು, ನುಗ್ಗೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಕ್ಯಾಪ್ಸಿಕಮ್ಮು, ಮತ್ತು ಮುಲ್ಲಂಗಿ, ನೌಕೋಲು, ಮತ್ತು ಬೆಂಡೆಕಾಯಿ ಎಲ್ಲ ತೊಗೊಂಡು ಬಂದೆ. ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗನ ಪಲಾವ್ ಕೇಳಿದ್ದ ಮಗ. ಹಾಗಾಗಿ ಅವ್ನಿಗಿಷ್ಟ ಅಂತ ಪಲಾವೇ ಮಾಡಿಕೊಟ್ಟೆ. ಸರಿ, ಓಕೆ, ಪಲಾವ್ ಅವನೇ ಕೇಳಿದ್ನಲ್ಲ, ಸರಿ ಓಕೆ ತಿಂತಾನೆ ಅಂತ ಅವ್ನು ಏನು ಕೇಳ್ತಾನೋ ಅದೇ ಮಾಡ್ಕೊಡ್ತೀನಿ ಗೈಸ್. ನೈಟೇ ಆರ್ಡ್ರ್ ಕೊಟ್ಬಿಡ್ತಾನೆ, ಮಾರ್ನಿಂಗ್ ನಂಗೆ ಇದೇ ಬೇಕು ಅಂತ. ನಾನು ನೈಟೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಬೆಳಗ್ಗೆ ಎದ್ದು ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಹಾಕಿದ್ದೀನಿ, ಒಂದು ಬನಾನಾ, ಒಂದು ಸ್ವಲ್ಪ ಮಿಕ್ಸ್ಚರ್ ಹಾಕಿದ್ದೀನಿ. ಅವ್ನು ಕುರ್ಕುರೆ ಕೇಳ್ದ, ಮತ್ತು ಸ್ಕೂಲಲ್ಲೆಲ್ಲ ಕುರ್ಕುರೆ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ಬನಾನಾ ಮತ್ತು ಸ್ನ್ಯಾಕ್ ಇದು ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಪಲಾವ್ ಹಾಕಿದ್ದೀನಿ. ಆ್ಯಂಡ್ ಇದು ವಾಟರ್ ಬಾಟಲ್. ಇಷ್ಟನ್ನೂ ಲಂಚ್ ಬ್ಯಾಗಲ್ಲಿ ಪ್ಯಾಕ್ ಮಾಡೋಣ ಗೈಸ್. ಇಷ್ಟನ್ನು ಲಂಚ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ. ವಾಟರ್ ಬಾಟ್ಲು, ಸ್ನ್ಯಾಕ್ಸು, ಮತ್ತು ಒಂದು ಲಂಚ್ ಬಾಕ್ಸು, ಮತ್ತು ಒಂದು ಸ್ಪೂನ್ ಹಾಕಿದ್ದೀನಿ. ಆ್ಯಂಡ್ ಒಂದು ಕರ್ಚೀಫ್ ಹಾಕಬೇಕು. ಆ್ಯಂಡ್ ಹಾಗೇನ ಅವನ್ನೆಲ್ಲ ಕಳಿಸ್ಕೊಟ್ಟು ಅವನಂತೂ ಫಸ್ಟ್ ಡೇ ಹ್ಯಾಪಿಗೆ ಹೋದ ಗೈಸ್. ಬಟ್ ನೆಕ್ಸ್ಟ್ ಡೇಯಿಂದ ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ಮಂಡೆಯಿಂದ 3:30ಗೆ ಸ್ಕೂಲ್ ಬಿಡೋದು. ಅವ್ನ ಮನೆಗೆ ಬರೋಷ್ಟರಲ್ಲಿ ಪಾಪ 5 o'clock ಆಗುತ್ತೆ. ಆದ್ದರಿಂದ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ. ಎಷ್ಟು ಲೇಟ್ ಆಗುತ್ತೆ ನನ್ನ ಮನೆಗೆ ಬರೋದು, ಅವ್ನು ಹೋಗಲ್ಲ ಅಂತ ಸಿಕ್ಕಾಪಟ್ಟೆ ಅಳ್ತಾನೆ. ಹಾಗೆಯೇ ಅವನ್ನ ಕಳಿಸ್ಕೊಟ್ಟು ನಾನು ಮನೆಯಲ್ಲಿ ಮೇಲೆ ಎಲ್ಲನೂ ಮೊಂಡೆ ಇತ್ತು. ಅವತ್ತು ಮೊಂಡೆ ಆಗಿದ್ದರಿಂದ ಮೇಲೆ ಎಲ್ಲ ಸ್ವಲ್ಪ ಗುಡಿಸಿ ಒರೆಸೋಣ ಅಂತ ಬಂದೆ. ಬಿಕಾಸ್ ಡೈಲಿ ಪೂಜೆ ಮಾಡ್ತೀವಲ್ಲ, ಅದನ್ನು ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡಿ ಒರೆಸೋಣ ಅನ್ಕೊಂಬಂದೆ. ನನ್ನ ಮಗಳು ನೋಡಿ ನಾನೆಲ್ಲ ಒರೆಸ್ತಾ ಇದ್ದರೆ ಅವಳು ಫುಲ್ಲು ಅವಳದೇ ಒಂದು ಲೋಕದಲ್ಲಿ ತೇಲಾಡ್ತಾವಳೆ, ಎಲ್ಲ ತುಳ್ಕೊಂಡು ಓಡಾಡ್ತಾ ಇದ್ಲು. ನಾನು ಎಷ್ಟಂತ ಒರೆಸ್ಲಿ ಅಂತ ನಾನು ಸುಮ್ಮನೆ ಆಗೋದೆ. ಇನ್ನು ಹೊಡೆದ್ರೆ ಒರೆಸ್ಕೊತಾಳೆ, ಬೈದರೆ ಬೈಸ್ಕೊತಾಳೆ.
ಹಾಗಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ನನಗೂ ಫುಲ್ಲು ಸುಸ್ತಾಗೋಗಿತ್ತು ಗೈಸ್. ಮೇಲೆಯಿಂದ 2 ಫ್ಲೋರು ಫುಲ್ಲು ಕಸ ಹೊಡೆದು ಮನೆಯೆಲ್ಲ ಒರೆಸೋಷ್ಟರಲ್ಲಿ ಫುಲ್ಲು ಟಯರ್ಡಾಗೋಯ್ತು. ಏನಕ್ಕಾದ್ರೂ ಅಪ್ಪ ನಾವು ಏನಕ್ಕಾದ್ರೂ ಮನೆ ಕಟ್ಸಿದ್ವೋ ಅನ್ನೋಷ್ಟು ಇದಾಗೋಗಿದೆ. ಬಿಕಾಸ್ ಇನ್ನೂ ಬಾಡಿಗೆಗೆ ಯಾರಿಗೂ ನಾವು ಕೊಟ್ಟಿಲ್ಲ. 48 ದಿನ ಮನೇಲಿ ಪೂಜೆ ಮಾಡ್ತಾ ಇರೋದ್ರಿಂದ ನಾವು ಯಾರಿಗೂ ಇನ್ನೂ ಕೊಟ್ಟಿಲ್ಲ. ಎಲ್ಲ ಡೈಲಿ ಏನಿಲ್ಲ, ವೀಕ್ಲಿ ಒನ್ಸ್ ಕಸ ತಳ್ಳಿ ಮನೆ ಒರೆಸೋದು. ಮೇಲೆ ಫ್ಲೋರೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಂದೆ. ಆ್ಯಂಡ್ ಕೆಳಗಡೆ ಫ್ಲೋರಲ್ಲೂ ಕ್ಲೀನಾಗಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಪ್ಪು ಇಲ್ಲ, ಅಮ್ಮು ಅವಳಂತೂ ಫುಲ್ಲು ತರಲೆ ಗೈಸ್. ಎಷ್ಟು ಹೆವಿ ಕಾಟ ಕೊಡ್ತಾಳೆ ಅವಳು. ಅವನಿದ್ರೆ ಅವಳು ಫುಲ್ ಸೈಲೆಂಟ್ ಇರ್ತಾಳೆ. ಬಿಕಾಸ್ ಅವನು ಹೊಡಿತಾ ಇರ್ತಾನೆ. ಆದ್ದರಿಂದ ಅವಳು ಅಷ್ಟಾಗಿ ಏನು ತೀಟೆ ಮಾಡೋದಕ್ಕೆ ಹೋಗಲ್ಲ. ಅವನಿಲ್ಲ ಅಂದರೆ ಫುಲ್ಲು ಅವಳನ್ನ ಹಿಡಿಯೋದೇ ಕಷ್ಟ ಆಗುತ್ತೆ ನೋಡಿ. ಏನೇನು ಟಾರ್ಚರ್ ಕೊಡ್ತಾವಳೆ ನೋಡಿ. ಬಕೆಟ್ ಬೀಳ್ಸೋಕೆ ಹೋಗೋದು, ಮತ್ತು ಮೇಲೆ ಕರ್ಕೊಂಡು ಹೋಗಿದ್ದೀನಿ, ವಾಶ್ರೂಮಲ್ಲಿ ಹೋಗಿ ನೀರು ಬಿಡ್ತಾವಳೆ, ಬಟ್ಟೆ ನೆನೆಸ್ಕೊಳ್ಳೋದು, ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ. ಮಕ್ಕಳಾಗೆ ಅಲ್ವಾ, ಏನು ಮಾಡೋದಕ್ಕಾಗಲ್ಲ. ನಾವು ಮಕ್ಕಳಲ್ಲಿರ್ಬೇಕಾದ್ರೆ ನಾವು ಎಲ್ಲನೂ ಅದೇ ಥರನೇ ಇದ್ದಿದ್ದು. ಆ ಒಂದು ಸ್ಟೇಜಿಂದನೇ ಈ ಒಂದು ಸ್ಟೇಜ್ವರೆಗೂ ಬಂದಿರೋದು ಅಲ್ವಾ. ನೋಡಿ ಬಕೀಟಲ್ಲೆಲ್ಲ ಏನು ಮಾಡ್ತಾವಳೆ. ನನಗೂ ಒಂದು ಕ್ಷಣ ಭಯ ಆಯಿತು. ಅವಳು ಬಕೀಟಲ್ಲೆಲ್ಲ ನಾನು ಫುಲ್ಲು ನೀರು ಹಾಕಿ ಇಟ್ಟಿರ್ತೀನಿ, ಬಗ್ಗಿ ನೋಡ್ತಾ ಇದ್ಲು. ಆದ್ದರಿಂದ ಅವಳನ್ನ ತೊಗೊಂಡೋಗಿ ಕೆಳಗಡೆ ಬಿಟ್ಟು ನಾನೆಲ್ಲ ಒರೆಸ್ಕೊಂಡು ನಾನು ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಂದೆ. ಆ್ಯಂಡ್ ಹಾಗೆಯೇ ಹಸ್ಬೆಂಡ್ ಗೋಬಿ ತಂದಿದ್ರು. ಬಿಕಾಸ್ ನಾವು 48 ಡೇಸು ನಾನ್ ವೆಜ್ ಏನೂ ತಿನ್ನಲ್ವಲ್ಲ, ಆದ್ದರಿಂದ ಮಗ ಕೇಳ್ದ ಅಂತ ಗೋಬಿ ತಂದಿದ್ರು. ಎಲ್ಲ ತಿಂದ್ಬಿಟ್ಟು ಹಾಗೆಯೇ ನಾನು ಸಬ್ಬಕ್ಕಿ ಪಾಯಸ ಮಾಡಿದೆ ಗೈಸ್. ಯಾವ ರೀತಿ ಮಾಡಿದೆ ಅಂದರೆ, ಇದನ್ನು ಇನ್ನೊಂದು ನೇಮಲ್ಲಿ ಏನೋ ಕರೀತಾರೆ, ಬಾರ್ಲಕ್ಕಿ ಪಾಯಸ ಅಂತ ಕರೀತಾರೆ. ನೋಡಿ ನಾನು ಯಾವ ರೀತಿ ಮಾಡಿದೆ ಅಂತ ನೋಡಿಸ್ತೀನಿ. ನಾನು ಫಸ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಏನೊಂದು 1/2 ಅವರ್ 1 ಅವರ್ ನೆನೆಯಕ್ಕೆ ಬಿಡಿ, ಅಷ್ಟೇ ಸಾಕು. ನೈಟೆಲ್ಲ ಏನು ನೆನೆಯೋದೇನು ಬೇಕಾಗಿಲ್ಲ. ಒಂದು ಬೌಲಲ್ಲಿ, ಒಂದು ಬಟ್ಲಲ್ಲಿ ಹಾಲು ಹಾಕಿ, ಬಟ್ ನೀರು ಹಾಕ್ಬಾರ್ದು ಜಾಸ್ತಿ, ಆದಷ್ಟು ಗಟ್ಟಿ ಹಾಲೇ ಇರಬೇಕು. ಹಾಲು ಹಾಕಿ ಚೆನ್ನಾಗೆ ಅದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗೆ ಕಾಯಿಸ್ಬಿಟ್ಟು ನೋಡಿ ನಾನು ಯಾವ ಥರ ಈ ಥರ ಫುಲ್ಲು ಮಡಳಬೇಕು ಹಾಲು. ಅದನ್ನೆಲ್ಲ ಫುಲ್ಲು ಚೆನ್ನಾಗಿ ಕಾಯಿಸಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಕಾದಿದ್ದಾದಮೇಲೆ ನೆಕ್ಸ್ಟ್ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಗೈಸ್. ಯಾಕಂದರೆ ತುಪ್ಪನಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನಿರುತ್ತೋ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಅದನ್ನೆಲ್ಲನೂ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೇಲೂ ತುಪ್ಪ ಇತ್ತು, ಇದು ಅಂಗಡಿ ತುಪ್ಪ. ಇದನ್ನು ನಾನು ಮಕ್ಳಿಗೆ ಕೊಡಲ್ಲ, ಆದಷ್ಟು ನಾನು ಅಡುಗೆಗೆ ಬಳಸ್ಬಿಡ್ತೀನಿ ನೋಡಿ. ಈ ಥರ ಪಾಯಸ ಮಾಡಬೇಕಾದ್ರೆ ಅಥವಾ ಇನ್ನೇನಾದರೂ ಬೇರೆ ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ಯೂಸ್ ಮಾಡಿಬಿಡ್ತೀನಿ. ಅಂಗಡಿ ತುಪ್ಪ ಎಲ್ಲ ನನ್ನ ಮಗುಗೆ ಕೊಡಲ್ಲ. ನಾನು ಮನೇಲಿ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ, ಗೋಡಂಬಿ ಇತ್ತು, ಬಾದಾಮಿ ಇತ್ತು. ಬಟ್ ಬಾದಾಮಿ ನನ್ನ ಮಕ್ಕಳು ಆಗಾಗ ತಿಂದ್ಬಿಡ್ತಾರೆ, ಹಾಗಾಗಿ ಇದರಲ್ಲೇನು ಹಾಕಿ ಹೋಗಿಲ್ಲ. ಜಸ್ಟ್ ದ್ರಾಕ್ಷಿ, ಗೋಡಂಬಿ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಕರಿಯೋದ್ರಿಂದ ಅದ್ರ ಟೇಸ್ಟೇ ಬೇರೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಗೈಸ್. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ಇದಕ್ಕಿನ್ನೂ ಪಿಸ್ತಾ ಅದು ಇದು ಎಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಏನೇನಿರುತ್ತೆ ಅದೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಜಸ್ಟ್ ದ್ರಾಕ್ಷಿ, ಗೋಡಂಬಿ ಅಷ್ಟೇ ಹಾಕಿದ್ದು ನೋಡಿ. ಎಲ್ಲ ಫುಲ್ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ತುಪ್ಪ ಸಮೇತ ಎಲ್ಲ ಬಗ್ಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಅದರಲ್ಲೇ ಅದೇ ಬಾಣಲಿನಲ್ಲೇ ಒಂದು ಸ್ವಲ್ಪ ನೀವೆಷ್ಟು ಏನದು ಸಬ್ಬಕ್ಕಿ ತೊಗೊಂಡಿರ್ತೀರೋ ಅಷ್ಟೇ ನೀರು ಹಾಕ್ಕೋಬೇಕು. ಅಷ್ಟೇ. ಇವಾಗ ನಾನು ನೋಡಿಸ್ತೀನಿ ನೋಡಿ. ನಾನು ಇಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ, ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಯಾಕಂದ್ರೆ ಹಾಲು ಹಾಕ್ತೀವಲ್ಲ, ಆದ್ದರಿಂದ ನೀರು ಅಷ್ಟೊಂದು ಬೇಕಿಲ್ಲ. ನೆನೆಸಿಟ್ಟಿರೋದ್ರಿಂದ ಆದಷ್ಟುನು ಬಿಸಿ ನೀರು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಈ ಸಬ್ಬಕ್ಕಿನ ಅದ್ರಲ್ಲಿ ಹಾಕಬೇಕು ಗೈಸ್. ತಣ್ಣೀರಲ್ಲಿ ಹಾಕ್ಬಾರ್ದು. ಅಟ್ಲೀಸ್ಟ್ ಒಂದು ಕುದಿ ಬಂದಿರಬೇಕು. ಆವಾಗ ನಾವು ಏನು ನೆನೆಸಿಟ್ಕೊಂಡಿದ್ದೀವೋ ಸಬ್ಬಕ್ಕಿನ ಅದರಲ್ಲಿ ಹಾಕಿ ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು, ಒಂದು 5 ಮಿನಿಟ್ಸ್ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಾವು ಹಾಲು ಕಾಯಿಸಿಟ್ಕೊಂಡಿರ್ತೀವಲ್ಲ, ಸಕ್ಕರೆನೂ ಅದರಲ್ಲೇ ಹಾಕಿ ಕಾಯಿಸಿರ್ತೀವಲ್ಲ, ಅದನ್ನು ಫುಲ್ಲೂ ಇದರಲ್ಲಿ ಹಾಕ್ಬಿಡ್ಬೇಕು. ಸಬ್ಬಕ್ಕಿ ಏನು ಕುದೀತಾ ಇದೆಯೋ ಅದರಲ್ಲಿ ಹಾಕ್ಬಿಟ್ಟು ಇವಾಗ ಡ್ರೈ ಫ್ರೂಟ್ಸ್ ನಾವು ಅವಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪ ಸಮೇತ, ಅದನ್ನೆಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ 1-2-3 ಏಲಕ್ಕಿನ ಪುಡಿ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಬೋದು. ನೀವು ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ನಾನು ಏಲಕ್ಕಿ ಪೌಡರ್ ಅಷ್ಟೇ ಏನಕ್ಕೂ ಯೂಸ್ ಮಾಡಲ್ಲ. 1-2
ಏಲಕ್ಕಿನ ಹಾಗೇನೆ ಜಸ್ಟ್ ಕುಟ್ಕೊಂಡು ಹಾಕ್ಕೊಂಡಷ್ಟೇ. ಏಲಕ್ಕಿ ಪೌಡರ್ ನಾನು ಏನು ಯೂಸ್ ಮಾಡಲ್ಲ, ಸುಮ್ಮನೆ ಪೌಡರ್ ಮಾಡಿ ಯಾಕೆ ಪೇಸ್ಟ್ ಮಾಡೋದು ಅಂತ. ಏನಿಗಾದ್ರೂ ಬೇಕಾದರೆ ಇದೇ ಥರನ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ ಗೈಸ್. ತುಂಬಾ ಮಾಡೋದಂತೂ ಸಖತ್ ಈಸಿ, ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದನ್ನು ಯಾವಾಗ ಮಾಡಬೇಕು ಅಂದರೆ, ನೀವು ನೈಟ್ ತಿಂತೀರಿ ಅಂದರೆ ಬೆಳಗ್ಗೆನೇ ಮಾಡಿಟ್ಕೊಳ್ಳಿ, ಬೆಳಗ್ಗೆ ತಿಂತೀವಿ ಅಂದರೆ ನೈಟ್ ಮಾಡಿಟ್ಕೊಳ್ಳಿ. ಯಾಕಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ಬೆಳಗ್ಗೆ ಮಾಡಿ ನೈಟ್ ತಿಂದರೆ ಅದ್ರ ಟೇಸ್ಟ್ ಸಖತ್ತಾಗಿರುತ್ತೆ. ನೈಟ್ ಮಾಡಿ ಬೆಳಗ್ಗೆ ತಿಂದರೆ ಅದ್ರ ಟೇಸ್ಟ್ ಸಖತ್ತಿರುತ್ತೆ. ಫೈನಲಿ ನೋಡಿ, ನಾನು ಆದಷ್ಟು ಸ್ವೀಟ್ ತಿನ್ನಲ್ಲ, ನೋಡೋಣ ಅಂತ ನಾನು ತಿಂದೆ. ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನನ್ನ ಮಗ ನನ್ನ ಮಗಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದರು. ಇದು ಈಟಿಗೂ ಅಷ್ಟೇ ತುಂಬಾ ಒಳ್ಳೆಯದು, ಜಾಸ್ತಿ ಬಾಡಿ ಹೀಟ್ ಆಗಿದ್ದರೆ ತುಂಬಾ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.